विराम सहस्रनाम सुगुणधाम संस्तुतनाम विराम सहस्रनाम सुगुणधाम अगणित रघु सोम गगन अगणित रघु अगणित जननुत चरण शरण्य शरण धनुज हरण ललित स्फुरण जननुत चरण शरण्य शरण धनुज हरण ललित गरुड़ तुरंग सच्चिदानंद रूपाय कृष्णाय क्लिष्टकारिणे सच्चिदानंद रूपाय कृष्णाय क्लिष्टकारिणे नमो वेदांत वेद्याय नमो वेदांत वेद्याय गुरवे गुरवे
ಮನಮೋಹನ ಹರಿ ಮುರಳೀಧರ ಮನಮೋಹನ ಮುರಳೀಧರ ಮನಮೋಹನ ನಾರಾಯಣ
ಗೊಲ್ಲತಿಯರ ಮನೆಯ ಹೊಕ್ಕೆ ಕಳ್ಳತನವ नाथाय सीताय पतये सीताय पतये नमः
ಕುಶಲ ಬೋಧೆಯ ಹಸುವನಿಗಿಳಿಯು ತಾನು ದಾನವ ಕದಳಿಯ ಕಾನನ ಮುರಿಯುತ್ತ ದಾನವ ಕದಳಿಯ ಕಾನನ ಮುರಿಯುತ್ತ ಬಂತಾನೆ ಬಂತಾನೆ ಬಂತಮ್ಮಮ್ಮ ಬಂತಾನೆ 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 ಬಂತಮ್ಮಮ್ಮ Bye.
గరి గరి స గరి గరి స గరి స గరి స సరిగమ గరి స సరిగమ గరి స परमेश्वर गंगाधर हर हर महादेव
जगदम्बे देवी भवानी जगन्माते शक्ति दुर्गे जगदम्बे देवी भवानी जगन्माते शक्ति दुर्गे तुम्हारे गणनाथा कल्याण श्यामला ओंकारनाद रूपी संसाರದ बहरी ओंकारनाद रूपी संसाರದ बहरी जय हे देवी शुभदे जय हे देवी शुभदे सुरावराचित नारायणी सुरावराचित नारायणी जगदम्बे देवी भवानी जगन्माता शक्ति दुर्गे जगदम्बे देवी भवानी जगदम्बे देवी भवानी जगदम्बे देवी भवानी अम्मा ಇನ್ನಷ್ಟು ಬೇಕೆನ್ನ ಇನ್ನಷ್ಟು ನಿನ್ನಿಷ್ಟದಂತೆನ್ನಿಟ್ಟಿರುವೆ ರಾಮ ಅನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನಗಾರ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಘುರಾಮ 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 ರಾಮ ರಘುರಾಮ 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 ರಾಮ ಇನ್ನಷ್ಟು ಬೇಗ ಹೃದಯಕ್ಕೆ ರಾಮ ಇನ್ನಷ್ಟು ರಾಮ ಒಳಿತಿನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ ಎಣ್ಣೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲು ರಾಮ ನನ್ನ ಬಾಳಿಗೆ ನಿನ್ನ ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ಕಣ್ಣು ತೊಳೆದರು ನಿನ್ನ ಕನಸು ಕೊಡು ರಾಮ ಹರಣಕ್ಕೆ ನಿನ್ನ ಶರಣು ಕೊಡು ರಾಮ ರಘುರಾಮ 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 ರಾಮ
ಇನ್ನಷ್ಟು ಬೇಕೆಂದರೆ ರಾಮ ಇನ್ನಷ್ಟು ನೆಮ್ಮದಿಯುಳ್ಳೋ ರಾಮ ಒಂದು ರಾಮ ರಾಮ ದಾಡಿ ಕೌಸಲ್ಯಾಗುವೆನು ಮಡಿಲದಿರು ರಾಮ ವೈದೇಹಿಯಾಗುವೆನು ಒಡನಾಡು ರಾಮ ಪಾದುಕೆಯ ತಲೆಯಲೆಡು ಭರತನಾವ ಸಮವಾಸ ಕೊಡು ನಾನು ಸೌಮೇತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆನು ಸೇವೆ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಶಬರಿಯಾಗುವೆನು ರಾಮ ಕೊಡು ರಾಮ ರಘುರಾಮ ರಘುರಾಮ ಇನ್ನಷ್ಟು ಬೇಕೆಂದರೆ ರಾಮ ಇನ್ನಷ್ಟು ಮಡಿಲಲ್ಲಿ ಮರಣ ಕೊಡು ನಾ ಜಟಾಯು ರಾಮ ಮುಡಿಯಲ್ಲಿ ಅಳಿಯ ವಿಭೀಷಣ ಶರಣು ಭಾವ ಕೊಡು ರಾಮ ನೊಳಿಹ ರಾವಣಯ ಸಾವ ಕೊಡು ರಾಮ ಕಣ್ಣೀರ ಕರೆಯುವೆನು ನನ್ನ ತನ ಕಳೆ ರಾಮ ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ ನಿನ್ನೊಳಗೆ ಕರಗುವೆನು ನಿರ್ಮೋಹ ಕೊಡು ರಾಮ ರಘುರಾಮ 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 ಇನ್ನಷ್ಟು ಬೇಕೆಂದರೆ ರಾಮ ರಾಮ ಶ್ರುತಿ ರಾಮ ಗತಿ ಗತಿ ರಾಮ ಆರಂಭ ಅಸ್ತಿತ್ವ ಅಂತ್ಯನೇ ರಾಮ ಆನಂದ ರಾಮ ಹರನೇನೆ ಹರಿನೇನೆ ಬ್ರಹ್ಮನೇ ರಾಮ ಹರನೇನೆ ಹರಿನೇನೆ ಬ್ರಹ್ಮನೇ ರಾಮ ಗುರುನೇನೆ ಗುರುನೇನೆ ಅರಿವುನೇ ರಾಮ ಇನ್ನಷ್ಟು ಬೇಕೆಂದರೆ ರಾಮ ಇನ್ನಷ್ಟು ರಾಮ 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 ದಶರಥ ರಾಮ ವಸಿಷ್ಠ ಗುರುವರಗೆತ್ತುವೆನಾರತಿಯ ಗುರುಬಾಲ ಶಾಂತಿದಾಯಕ ಭ್ರಾಂತಿ ವಿನಾಶಕ ಸಂತ ಮುಕುತ ಮನಿಗೆ ಗುರುವರ ಸಂತ ಮುಕುತ ಮನಿಗೆ ಚಿಂತಿತಾತ ಗುರುವರ ಗುರುಬಾಲ ಪಾರನು ಅಳಿದು ನೂರನು ಮೀರಿದ ಸೂರ್ಯ
ಜೈ ಶ್ರೀ ಗುರುದೇವ್. ಬ್ರಹ್ಮಾನಂದಂ ಹೇಳಿ ನನ್ನ ಜೊತೆ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗ ಸ್ಥಿತಿ ಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾ ತ್ರಿಪುರಸುಂದರೀಂ. ವೈಕುಂಠ ಏಕಾದಶಿಯ ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರಾಧಿದೇವತೆ ಧನ್ವಂತರಿ ನಾರಾಯಣ ಸ್ವಾಮಿಯನ್ನು ಸ್ಮರಿಸಿ, ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಧರ್ಮದರ್ಶಿಗಳೇ, ಶ್ರೀಮಠದ ಎಲ್ಲ ಸದ್ಭಕ್ತರೇ, ಪ್ರೀತಿಯ ಮಕ್ಕಳೇ, ಆಸ್ತಿಕ ಮಹಾಶಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧನ್ವಂತರಿ ನಾರಾಯಣ ಸ್ವಾಮಿಯ ಜಯಂತಿಯನ್ನು ಕಳೆದ ತಿಂಗಳು ನಾವು ಆಚರಿಸಿದ್ವಿ. ಇಂದು ವೈಕುಂಠ ಏಕಾದಶಿಯ ಶುಭ ಅವಸರದಲ್ಲಿ ನಾವೆಲ್ಲರೂ ಕೂಡ ಸಮಾಹಿತರಾಗಿದ್ದೇವೆ. ನಮ್ಮ ಹುಡುಗ ಇಲ್ಲಿ ಮುಂದೆ ಒಬ್ಬರು ಕುಳಿತಿದ್ದಾರೆ. ವಾಟ್ ಈಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ದಿಸ್ ವೈಕುಂಠ ಏಕಾದಶಿ ಅಂತ ಬೆಳಿಗ್ಗೆ ಕೇಳ್ತಾ ಇದ್ರು. ನಾನು ಆ ಹುಡುಗನಿಗೆ ಹೇಳ್ತಾ ಇದ್ದೆ, ಈ ದಿನ ವೈಕುಂಠದ ಬಾಗಿಲು ತೆರೆದಿರ್ತದೆ. ಯಾರ್ಯಾರು ವೈಕುಂಠದ ಪದವಿಯನ್ನು ಪಡಿಬೇಕು ಅಂತ ಆಸೆ ಪಡ್ತಾರೋ ಎಷ್ಟೋ ಜನ್ಮಗಳನ್ನು ಎತ್ತಬೇಕಂತೆ. ಆದರೆ ಈ ದಿನ ಯಾರ್ಯಾರು ದೇಹ ಬಿಡ್ತಾರೋ ಅವರು ಸಾಧನೆ ಮಾಡ್ದಂಗೆ ವೈಕುಂಠಕ್ಕೆ ಹೋಗಬಹುದಂತೆ ಅಂತ. ಅದಕ್ಕೆ ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ಕೇಳಿದ್ದೆ, ಎಷ್ಟು ಜನ ವೈಕುಂಠಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ ಅಂತ. How many of you are willing to enter into the ವೈಕುಂಠ? ಇವತ್ತು ಹೋಗ್ತೀರಾ? ಅದಕ್ಕೋಸ್ಕರ ಬಂದಿದ್ದೇವೆ ಇವತ್ತು ವೈಕುಂಠ ಏಕಾದಶಿನ ಆಚರಿಸಲಿಕ್ಕೆ. ವೈಕುಂಠ ವಿಷ್ಣುವಿನ ಧಾಮ. ಯದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇದು ಅರ್ಜುನನಿಗೋಸ್ಕರ ಕೃಷ್ಣ ಹೇಳಿದ ಅವನ ಪರಂಧಾಮದ ಕತೆ. ನೀನು ಎಲ್ಲಿರ್ತೀಯ ಹೇಳು ಕೃಷ್ಣ ಅಂತ ಕೇಳಿದರೆ, ಕೃಷ್ಣನ ಒಂದೇ ಮಾತು, ಇಲ್ಲಿರ್ತೇನೆ ಅಂತ ಹೇಳಿದರೆ ನಾನು ಇಲ್ಲಿದ್ದು ಅಲ್ಲಿಲ್ಲ ಅಂತ ಆಗುತ್ತೆ. ಅಖಂಡವಾಗಿರ್ತಕ್ಕಂಥ ಅನಂತವಾಗಿರ್ತಕ್ಕಂಥ ಶಕ್ತಿ ಇಲ್ಲಿದ್ದು ಅಲ್ಲಿಲ್ಲ ಅಂತಂದರೆ ಏನಾಗುತ್ತೆ? ವೈಕುಂಠದ ವಿಷ್ಣುವಿನ ಸ್ಥಿತಿಗೆ ಹೋಗೋದು ಬೇಡ. ಉಪ್ಪಿಟ್ಟು ಮಾಡಬೇಕಾದ್ರೇನೆ ಉಪ್ಪು ಇಲ್ಲಿದ್ದು ಅಲ್ಲಿ ಉಪ್ಪಿಲ್ಲ ಅಂತಂದ್ರೆ ಏನಾಗುತ್ತೆ? ಸಪ್ಪೆ ಆಗುತ್ತೆ. ಹೌದಲ್ಲ? ಉಪ್ಪಿಟ್ಟಲ್ಲಿ ಸಮವಾಗಿ ಎಲ್ಲ ಕಡೆ ಇದ್ರೇನೆ ಅದು ಚೆನ್ನಾಗಿರೋದು. ನಿನ್ನೆ ತಾನೇ ಕುವೆಂಪು ಜಯಂತಿಯನ್ನು ಆಚರಿಸಿದ್ದೇವೆ, ಹೌದಲ್ಲ? ಕುವೆಂಪು ಅವರ ಮನದನ್ನೇ ಯಾರು? ತಾಯಿ ಹೇಮಾವತಿಯವರು ಒಂದ್ಸಲ ಉಪ್ಪಿಟ್ಟು ಮಾಡಿದ್ರಂತೆ. ಯಾರಿಗೆ? ಮನೆಯಲ್ಲಿ ಮಾಡಿದರು. ಕೊನೆಯಲ್ಲಿ ಉಪ್ಪಿಟ್ಟನ್ನ ಬಡಿಸಿದ್ರು ಕುವೆಂಪು ಅವರಿಗೆ. ಉಪ್ಪಿಟ್ಟು ಮಾಡಿದ್ದೀರಾ? ಓಕೆ, ಆಯಿತು, ಒಳ್ಳೇದಾಯಿತು. ಉಪ್ಪಿಟ್ಟು ಮಾಡಿ ತಿಂದ್ರಂತೆ. ಒಂದು ತುತ್ತು ಬಾಯಿಗೆ ಹಾಕ್ಕೊಳ್ತಿದ್ದಾಗೇ ಕೂಗಿದ್ರಂತೆ, ಹೇಮಾ ಅಂದ್ರಂತೆ. ಏನು ಅಂತ ಓಡಿ ಬಂದರು ಆ ತಾಯಿ ಹೇಮಾವತಿಯವರು. ಇದು ಉಪ್ಪು ಇಟ್ಟೋ ಅಥವಾ ಉಪ್ಪಿಟ್ಟೋ ಅಂತ ಕೇಳಿದ್ರಂತೆ. ಏನಾಗಂದರೆ
ಎಲ್ಲೋ ಒಂದು ಕಡೆ ಉಪ್ಪು ಜಾಸ್ತಿ ಆಗೋಗ್ಬಿಟ್ಟಿದೆ ಒಂದು ಉಂಡೆನಲ್ಲಿ, ಅದಕ್ಕೆ ಬಾಯಿಗೆ ಹಾಕ್ಕೊಳ್ತಿದ್ದಾಗೇ ಇನ್ನು ಬೇರೆಯವರಾಗಿದ್ರು ಏನು ಬೈತಿದ್ರೋ ಗೊತ್ತಿಲ್ಲ, ಅವ್ರು ನಗ್ನಗ್ತಾ ಕೇಳಿದ್ರಂತೆ, ಹೇಮ ಇದು ಉಪ್ಪಿಟ್ಟು ಅಥವಾ ಉಪ್ಪು ಇಟ್ಟು ಅಂತ ಎರಡಕ್ಕೂ ವ್ಯತ್ಯಾಸ ಇದೆಯಲ್ವಾ? ಹಾಗೆ ಒಂದು ಉಪ್ಪಿಟ್ಟು ಮಾಡಬೇಕಾದ್ರೆ ಸಮವಾಗಿ ಎಲ್ಲ ಕಡೆನೂ ಕೂಡ ಪಸರಿಸ್ತಲೇ ಹೋದದ್ದೇ ಆದರೆ ಪ್ರಪೋರ್ಷನೇಟಾಗಿ ಅದು ಉಪ್ಪಿಟ್ಟು ಹೋಗೋ ಬದಲು ಉಪ್ಪು ಇಟ್ಟಾಗೋಗ್ತದೆ. ಹಂಗೆ ಪರಮಾತ್ಮ ಜಗತ್ತಿನ ಎಲ್ಲೆಡೆಯೂ ಕೂಡ ಇರ್ತಕ್ಕಂತಹವನು. ನೀವು ಇಂಥ ಕಡೆ ಇದ್ದೀಯಾ ಅಂತ ಕೇಳ್ತಕ್ಕಂಥದ್ದು ಇಟ್ ದ ಸೈನ್ ಆಫ್ ಇಗ್ನೋರೆನ್ಸ್, ಅಜ್ಞಾನದ ಒಂದು ಸೂಚನೆ. ಹಾಗಾಗಿ ಪರಮಾತ್ಮ ಇಲ್ಲಿದಾನ ಅಲ್ಲಿದಾನ ಅಂತ ಕೇಳಕ್ಕೆ ಹೋಗೋದೇನೇ ದೊಡ್ಡ ದಡ್ಡತನ. ಹಾಗೆ ಆದರೂ ಕೂಡ ಅರ್ಜುನ ಬಿಡಲಿಲ್ಲ. ನೀನು ಎಲ್ಲಿದ್ದೆ ಹೇಳು ಕೃಷ್ಣ ಅಂತಂದ್ರೆ, ಎಲ್ಲ ಕಡೆ ಇದ್ದೇನೋ ಮರಯ ಅಂತ ಹೇಳಿದರೆ, ಬಟ್ ಐ ವುಡ್ ಲೈಕ್ ಟು ನೋ ದ ಪ್ಲೇಸ್ ವೇರ್ ಎಕ್ಸಾಕ್ಟ್ಲಿ ಯು ರಿಸೈಡ್ ಅಂತ ಹೇಳಿದಾಗ ಆಗ ಕೃಷ್ಣ ಅವನಿಗೆ ಹೇಳ್ತೇನೆ, ನೋಡು ನಾನು ಒಂದು ಉಪಮೇಯ ಕೊಟ್ಟು ಹೇಳ್ತೇನೆ, ಒಂದು ಅಲಂಕಾರದ ಭಾಷೆಯಲ್ಲಿ ಹೇಳ್ತೇನೆ, ಕೇಳಿ ತಿಳ್ಕೊ. ಏನು ಹೇಳಿದ? ಯದ್ ಭಾಸಯತೆ ಸೂರ್ಯೋ, ಹೇಳಿ. ಮಹಾನ್ ವಿಷ್ಣು ಕೃಷ್ಣ ರೂಪದಲ್ಲಿ ಹೇಳಿತ್ತು, ನಾನು ಇರುವ ತಾಣ ಯಾವುದು ಅಂದರೆ ಹಿಂಗೆಲ್ಲಿರುತ್ತೋ ಹಂಗೆ ಅದು ನನ್ನ ತಾಣ ಅಂತ ಇಟ್ಕೋ ಅಂತ. ಯದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಈ ಶ್ಲೋಕವನ್ನು ನಿಮ್ಮ ಸಾಯಿ ಕೀರ್ತಿನಾಥ ಸ್ವಾಮಿಗಳು ಪ್ರಾರಂಭದಲ್ಲೇ ಹೇಳಿದರು, ಕೇಳಿಸ್ಕೊಂಡ್ರಾ? ಅದಕ್ಕೆ ಅವನಿಗೆ ಅರ್ಜುನನಿಗೆ ಹೇಳಿದ, ಎಲ್ಲಿ ನನ್ನ ವಾಸಸ್ಥಾನ ಯಾವುದಪ್ಪ ಅಂದರೆ ಎಲ್ಲ ಕಡೆಯೂ ಕೂಡ ಇದೆ ಅಂತ ಹೇಳೋ ಬದಲು, ಎಲ್ಲಿ ನಿಮ್ಮ ಸೂರ್ಯನ ಬೆಳಕು ನನ್ನನ್ನು ಮುಟ್ಟಿದರೆ ಮತ್ತೆ ವಾಪಸ್ ಬರಲಿಕ್ಕೆ ಆಗೋದೇ ಇಲ್ವೋ, ಎಲ್ಲಿ ನಿಮ್ಮ ಚಂದ್ರನ ಬೆಳಕು ನನ್ನ ದಾಣವನ್ನು ಮುಟ್ಟಿದ್ದೆ ಆದರೆ ಮತ್ತೆ ವಾಪಸ್ ಹೋಗ್ಲಿಕ್ಕಾಗೋದಿಲ್ವೋ, ಬೆಂಕಿ ಅಗ್ನಿ ಎಲ್ಲವೂ ಕೂಡ ಯಾವುದೊಂದನ್ನು ಮುಟ್ಟಿದರೆ ಮತ್ತೆ ಯಾವುದು ಕೂಡ ವಾಪಸ್ಸೇ ಹೋಗೋದಿಲ್ವೋ, ತತ್ ಧಾಮ ಪರಮಮ, ಅಂತಹದೊಂದು ಧಾಮ ಅಂತಹದೊಂದು ತಾಣ ನನ್ನದು. ಅರ್ಥ ಆಯಿತು? ಈ ದೃಷ್ಟಿಯಲ್ಲಿ ಪರಮಾತ್ಮ ಎಲ್ಲ ಕಡೆಯೂ ಕೂಡ ಇದ್ದಾನೆ. ಹಾಗಿದ್ರೆ ಸ್ವಾಮೀಜಿ ಸೂರ್ಯ ಬೆಳಗೋದು ಹೋಗಿದ್ರೆ ಮುಟ್ಟೋದೇ ಇಲ್ಲ. ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ನಮ್ಮ ಸೂರ್ಯನ ಬೆಳಕಿಗೂ ಒಂದು ಇತಿಮಿತಿ ಇದೆ, ಗೊತ್ತಾ ನಿಮಗೆ? ಜೊತೆಗೆ ಅವನ ಇರುವಿಕೆಯಿಗೂ ಕೂಡ ಇತಿಮಿತಿ ಇದೆ. ಈಸ್ ನಾಟ್ ಇನ್ಫೈನೈಟ್, ಈಸ್ ಎ ಫೈನೈಟ್ ಬೀಯಿಂಗ್. ಹೇಗೆ? ಸುಮಾರು 500 ಕೋಟಿ ವರ್ಷದಿಂದ ಸೂರ್ಯ ಇರಲಿಲ್ಲ, ಇದನ್ನ ಡು ಯು ನೋ ದಟ್? ಅವರ್ ಓನ್ ಸನ್ ವಾಸ್ ನಾಟ್ ಇನ್ ಎಕ್ಸಿಸ್ಟೆನ್ಸ್ ಜಸ್ಟ್ 500 crores years ago. ಈಸ್ ಈ ಗೋಯಿಂಗ್ ಟು ಬಿ ರಿಮೈನ್ಡ್ ಫಾರ್ ಎವರ್? ನೋ. ಇನ್ನು 600 ಕೋಟಿ ವರ್ಷ ಆದಮೇಲೆ ಈ ಸೂರ್ಯ ಇರೋದಿಲ್ಲ. ಸೂರ್ಯನೇ ಇಲ್ಲ ಆದಮೇಲೆ ಈ ಪ್ಲ್ಯಾನೆಟ್ಸ್ ಯಾವುವು ಇರೋದಿಲ್ಲ. ಈ ದೃಷ್ಟಿಯಿಂದ ನೋಡಿದ್ರೂ ಕೂಡ ಈ ತೆರನಾಗಿರ್ತಕ್ಕಂಥ ಒಬ್ಬ ಸೂರ್ಯ ಅಲ್ಲ, ಯಾವುದೇ ಸೂರ್ಯರನ್ನು ತೆಗೆದುಕೊಂಡ್ರೂ ಹುಟ್ಟುತ್ತವೆ, ಸಾಯ್ತವೆ. ಆದರೆ ನಾನು ಇರುವ ತಾಣ ಅಂತ ಯಾವುದೂ ಇಲ್ಲ. ನಾನೇ ಎಲ್ಲ ಕಡೆ ಇರಬೇಕಾದ್ರೆ ನಾನೊಂದು ತಾಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾರಣ ದೇಶ ಕಾಲ, ಟೈಮ್ ಆ್ಯಂಡ್ ಸ್ಪೇಸ್ ಈಸ್ ಲಿಮಿಟೆಡ್. ಅರ್ಥ ಆಯ್ತಲ್ಲ? ದೇಶ ಮತ್ತು ಕಾಲ ಲಿಮಿಟೆಡ್. ಆದರೆ ದೇಶ ಕಾಲದ ಒಂದು ಫ್ರೇಮ್ ಒಳಗಡೆ ಅನಂತವಾದದ್ದನ್ನು ಶಾಂತವಾದದ್ರೊಳಗಡೆ ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಶಾಂತ ಭಾವದಿಂದ, ಫೈನೈಟ್ ಮೈಂಡಿಂದ ಇನ್ಫೈನೈಟ್ ಕಾನ್ಸಿಯಸ್ನೆಸ್ನ ಅಳೆಯಕ್ಕೆ ಹೋಗ್ತೇವೆ, ಅದು ಅಳಿಲಿಕ್ಕೆ ಆಗೋದಿಲ್ಲ. ಪ್ರಶ್ನೆ ಯಾರು ಕೇಳ್ತಾರೆ? ಪ್ರಶ್ನೆ ಕೇಳೋರು ಯಾರು? ಫೈನೈಟ್ ಮೈಂಡ್ ಇರೋರು. ಕೇಳದಲ್ಲೇ ಸುಮ್ಮನೆ ಇರೋರು ಯಾರು? ಇನ್ಫೈನೈಟ್ ಮೈಂಡ್ ಇರೋರು. ಈ ದೃಷ್ಟಿಯಿಂದ ಇವತ್ತು ವೈಕುಂಠದ ದಾರಿ ಬಾಗಿಲು ತೆರ್ಕೊಂಡಿರುತ್ತೆ ಅಂದರೆ ಅರ್ಥ ಏನು ಅಂದರೆ, ಶಾಂತವಾಗಿರ್ತಕ್ಕಂಥ ನಮ್ಮ ಅಜ್ಞಾನದ ಮನಸ್ಥಿತಿ ಈ ದಿನ ಧ್ಯಾನ ಜ್ಞಾನ ತಪಸ್ಸನ್ನು ಮಾಡ್ತಾ ಕುಳಿತುಕೊಂಡ್ರೆ ಶಾಂತವಾಗಿರ್ತಕ್ಕಂಥದ್ದು, ಫೈನೈಟ್ ಆಗಿರ್ತಕ್ಕಂಥ ಮನಸ್ಸು ಅನಂತವಾಗಿರ್ತಕ್ಕಂಥದ್ರ ಕಡೆ ಪ್ರಜ್ಞೆ ಒಳಗಡೆ ತಾನಾಗಿ ಹೋಗ್ತಕ್ಕಂಥದ್ದು. ಇವತ್ತು ದೇಹ ಬಿಟ್ಟರೆ ಹೋಗಿ ಪರಮಾತ್ಮ ಹತ್ರ ಸೇರ್ಕೊಂಡು ಬಿಡ್ತೇವೆ ಅಂತಲ್ಲ ಯಾರು ಬಿಡುಗಡೆಗೆ ಹೋಗ್ಬಿಟ್ರೆ ಮೇಲೆ. ಇಟ್ ಈಸ್ ನಾಟ್ ದ್ಯಾಟ್. ಇಷ್ಟೇನೆ, ಈ ಒಂದು ಪವಿತ್ರವಾದ ದಿನ ಯಾವ ವ್ಯಕ್ತಿಯ ಮನಸ್ಸು ಮರ್ತ್ಯದಲ್ಲೇ ಸಂಚರಿಸ್ತಾ ಇತ್ತೋ, ಫೈನೈಟ್ ಆಗಿತ್ತೋ, ಶಾಂತವಾಗಿತ್ತೋ, ಅಂತಹದ್ದು ಇವತ್ತಿನ ಪವಿತ್ರಗಳಲ್ಲಿ ಸ್ವಲ್ಪ ಜಪ ತಪ ಮಾಡಿದ್ರೂ ಸಾಕು ಅನಂತವಾದಂತಹ ಸ್ಥಿತಿಗೆ ಹೊರಟೋಗ್ತದೆ. ಯಥಾವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವ ಮನಸ್ಸು ಮಾತುಗಳು
ಅಲ್ಲಿಗೆ ಹೋಗ್ಲಿಕ್ಕಾಗ್ದಲೇ ಅಲ್ಲಿಯೇ ಒಂದಾಗಿ ಹೋಗ್ತವೋ, ನಿಂತೇ ಹೋಗ್ತವೋ ಅಂತಹದೊಂದು ಸ್ಥಿತಿಯನ್ನು ತಲುಪಲಿಕ್ಕೆ ಇವತ್ತು ಉತ್ಕೃಷ್ಟವಾಗಿರ್ತಕ್ಕಂಥ ಸುದಿನ. ಹಾಗಾಗಿ ಪರಮಾತ್ಮನ ಹತ್ರ ಬರ್ತೇವೆ, ವೈಕುಂಠ ಪದವಿಗೆ ಬರ್ತೀರಾ ಅಂತಂದರೆ ಬರೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವೈಕುಂಠ ಪದವಿಗೆ ಬರೋದು. ಮನಸ್ಸು ಯಾವಾಗಲೂ ಕೂಡ ಕೆಳಗಡೆನೇ ಅಂಬಲಿಸ್ತಾ ಇರ್ತದೆ. ಕೆಳಗಡೆ ಇರ್ತಕ್ಕಂಥ ಮನಸ್ಸಿಗೆ ಅಭಿಲಾಷೆಗಳು ಮತ್ತು ಲೋಲುಪತೆ ಜಾಸ್ತಿ ಇರ್ತದೆ. ಇಂತಹದ್ದೆಲ್ಲವನ್ನು ಕೂಡ ಬಿಟ್ಟು ಮೇಲ್ಸ್ತರಕ್ಕೆ ಹೋಗಲಿಕ್ಕೆ ಇವತ್ತೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ಕೂಡ ಸುಮ್ಮನೆ ಹೋಗೋಣ. ಒಂದು ಕತೆ ಕೇಳಿದಿರಲ್ವಾ? ನಾರದರು ಗೊತ್ತಲ್ಲ, ಎಲ್ಲಿ ಓಡಾಡ್ತಿದ್ರು ಅವರು? ಎಲ್ಲ ಕಡೆನೂ ಕೂಡ ಓಡಾಡ್ತಿರ್ತಾರೆ. ತ್ರಿಲೋಕದಲ್ಲಿಯೂ ಕೂಡ, ತ್ರಿಲೋಕ ಅಷ್ಟೇ ಅಲ್ಲ, ಸಪ್ತಲೋಕದಲ್ಲಿಯೂ ಓಡಾಡ್ತಿರ್ತಾರೆ. ಸುಮ್ಮನೆ ನಾವು ಮೂರು ಲೋಕ ಅಂತ ಹೇಳ್ತಿರ್ತೇವೆ. ಮೂರು ಲೋಕ ಅಂದರೆ ಏನು ಗೊತ್ತಾ? ಜಾಗೃತ, ಸ್ವಪ್ನ, ಸುಷುಪ್ತಿ, ಇವು 3 ಲೋಕಗಳು. ಮತ್ತು ಸಪ್ತ ಲೋಕಗಳು ಅಂತ ಬೇರೆ ಇದ್ದಾವೆ. ಅಂದರೆ ಎಲ್ಲ ಕಡೆಯೂ ಕೂಡ ಪರಮಾತ್ಮ ಯಾರು ನಾರದ ಓಡಾಡಲಿಕ್ಕೆ ಒಂದು ಅವಕಾಶ ಇದೆ. ಈ ನಾರದರು ಯಾಕೆ ಯಾವಾಗಲೂ ಓಡಾಡ್ಕೊಂಡಿರ್ತಾರೆ ಗೊತ್ತಾ ನಿಮಗೆ? ಡು ಯು ನೋ ದಟ್? ನಾರದ್ರಿಗೆ ಮನೆ ಇಲ್ಲ, ಎಂಥದ್ದು ಇಲ್ಲ. ಹಿಂದೆ ಈ ದಕ್ಷ ಪ್ರಜಾಪತಿ ಬ್ರಹ್ಮ ಅಂತ ಒಬ್ಬ ಇದ್ದ, ಕೇಳಿದಿರಲ್ವಾ? ಪ್ರಜಾಪತಿ ಬ್ರಹ್ಮ ಅಂತ ಒಬ್ಬ ಇದ್ದ. ಅವನು ಮಕ್ಕಳನ್ನು 1000 ಮಕ್ಕಳನ್ನು ಸೃಜಿಸಿ ಅವನೇನು ಮಾಡಿದ, ನಿಮ್ಮನ್ನು ನಾನು ಸೃಷ್ಟಿ ಮಾಡಿದ್ದೇನೆ, ನೀವು ತಪಸ್ಸನ್ನು ಮಾಡಿ ಒಳ್ಳೆ ಹೆಣ್ಮಕ್ಳನ್ನು ಮದುವೆಯಾಗಿ ಈ ಭೂಮಿಯೆಲ್ಲ ನಮ್ಮ ಈ ಒಂದು ಸಂತಾನದಿಂದ ತುಂಬಬೇಕು ಅಂತ ಹೇಳಿ ತಪಸ್ಸಿಗೆ ಕಳಿಸ್ಕೊಟ್ನಂತೆ. ಯಾರನ್ನ? ಮಕ್ಕಳನ್ನ. ಎಷ್ಟು ಜನ ಮಕ್ಕಳು? 1000 ಮಕ್ಕಳನ್ನು ಸೃಜಿಸಿ ಕೊನೆಗೆ ಹೋಗಿ ಅಂತ ಅವ್ರು ತಪಸ್ಸು ಮಾಡ್ತಾಯಿದ್ರು. ಯಾರು ಬರಬೇಕಾಗಿತ್ತು? ಪರಮಾತ್ಮ ಬರಬೇಕಾಗಿತ್ತು. ನಾರದರು ಬಂದು ಏನು ಮಾಡಿಬಿಟ್ರು, ಅವರೆಲ್ಲರಿಗೂ ಕೂಡ ಜ್ಞಾನ ಬೋಧೆಯನ್ನು ಮಾಡಿ, ಸಂಸಾರದಲ್ಲಿ ಹೋದರೆ ನೀವು ಸಿಗಾಕ್ಕೊಳ್ತೀರಿ, ಅದಕ್ಕೋಸ್ಕರ ನೀವೇನು ಮಾಡಬೇಕು? ಪರಮಾತ್ಮನನ್ನು ಧ್ಯಾನಿಸಿ, ಪೂಜಿಸಿ, ಭಜಿಸಿ ಮುಕ್ತರಾಗಿ ಅಂತ ಆಶೀರ್ವಾದ ಮಾಡಿಬಿಟ್ಟಂತೆ. ಅವರೆಲ್ಲರೂ ಕೂಡ ಸಂಸಾರದ ಬದುಕಿಗೆ ಹೋಗೋದ್ರ ಬದಲು ಏನು ಮಾಡಿದರು? ಏನಾದರು? ಎಲ್ಲ ಸನ್ಯಾಸಿಗಳಾಗೋದ್ರು. ಅವರಪ್ಪನಿಗೆ ಬೇಜಾರಾಯಿತು. ನನ್ನ ಮಕ್ಕಳೇನೋ ಈ ಜಗತ್ತೆಲ್ಲ ನಮ್ಮದೇ ವಂಶದಿಂದ ತುಂಬ್ತಾರೆ ಅಂತ ನೋಡಿದ್ರಿ, ಈ ಅಪ್ಪ ಹಿಂಗೆ ಮಾಡಿಬಿಟ್ನಲ್ಲ ಅಂತ ಹೇಳಿ ಮತ್ತೊಂದು 1000 ಜನ ಸೃಷ್ಟಿ ಮಾಡಿದ್ದಂತೆ. ಸೃಷ್ಟಿ ಮಾಡಿ ಈಗಲಾದರೂ ಹೋಗ್ರಪ್ಪ, ನೀವು ತಪಸ್ಸು ಮಾಡಿ ಒಳ್ಳೆಯ ಹೆಣ್ಮಕ್ಕಳನ್ನ ಪಡ್ಕೊಂಡು ಜಗತ್ತೆಲ್ಲವನ್ನು ಕೂಡ ನಮ್ಮ ಪರಂಪರೆಯಲ್ಲಿ ತುಂಬಿ ಅಂತ. ಮತ್ತೆ ಯಾರು ಬಂದು ತಪಸ್ಸು ಮಾಡಬೇಕಾದ್ರೆ? ಮತ್ತೆ ನಾರದರು ಬಂದು ಮತ್ತೇನು ಮಾಡಿದ್ರು? ಸಂಸಾರಕ್ಕೆ ಕಳಿಸಿದ್ರು ಅವ್ರನ್ನ. ಅವ್ರಿಗೆ ಮತ್ತೆ ವರ ಕೊಟ್ಟು, ದರ್ಶನ ಕೊಟ್ಟು, ಸಂಸಾರದಲ್ಲಿ ಸಿಗಾಕಣಕ್ಕೆ ಹೋಗ್ಬೇಡಿ, ನೀವೇನು ಮಾಡಿ ಈಗಿರಿ ಅಂತ ಹೇಳಿ ಅವ್ರನ್ನ ಮತ್ತೆ ವೈಕುಂಠ ಪದವಿಗೆ ಕಳಿಸ್ಕೊಟ್ಬಿಟ್ಟ. ತಪಸ್ಸನ್ನು ಮಾಡಿ ಅವ್ರು ಎಲ್ಲಿಗೋದ್ರು? ವಿಷ್ಣುವಿನ ಪಾದವನ್ನು ಸೇರ್ಕೊಂಡ್ಬಿಟ್ರು. ಈ ಅಪ್ಪನಿಗೆ ಕೋಪ ಬಂತು. ನಾನು ಎಷ್ಟು ಬಾರಿ ಮಾಡಿದನು ಅಪ್ಪ ಹಿಂಗೆ ಮಾಡ್ತಾನಲ್ಲ ಅಂತ ಹೇಳಿ, ಸಂಸಾರ ಇರಬಾರ್ದು ಅಂತ ಹೇಳಿ, ಮನೆ ಇರಬಾರ್ದು ಅಂತ ಹೇಳಿ ನಮ್ಮ ಮಕ್ಕಳನ್ನೆಲ್ಲರೂ ಕೂಡ ವೈಕುಂಠ ಪದವಿಗೆ ಕಳಿಸಿಬಿಟ್ಟಿಯಲ್ಲ, ನಿನಗೂ ಹಂಗೆ ಆಗಲಿ, ನಿನಗೂ ಮದುವೆ ಆಗೋದು ಬೇಡ, ನಿನಗೂ ಒಂದು ಮನೆ ಇರೋದು ಬೇಡ, ಇದ್ದ ಕಡೆ ಇರೋದು ಬೇಡ ಅಂತ ಹೇಳಿ ಶಾಪ ಕೊಟ್ಬಿಟ್ನಂತೆ. ಹಾಗಾಗಿ ನಾರದ ಎಲ್ಲ ಕಡೆನೂ ಯಾವಾಗಲೂ ಸುತ್ತತಾನೆ ಇರ್ತಾನೆ. ಈ ರೀತಿ ಒಂದು ಸಲ ನಾರದ ಮುನಿಗಳು ಯಾರ ಹತ್ರ ಬಂದರು? ವಿಷ್ಣುವಿನ ಹತ್ರ ಬಂದಾಗ ನಾರದರು ಕೇಳಿದ್ರಂತೆ, ಏನು ವಿಶೇಷ, ಎಲ್ಲ ಕಡೆನೂ ಸುತ್ತಾ ಇದೆಯಲ್ಲ ಅಂತ. ಎಲ್ಲ ಕಡೆನೂ ಸುತ್ತಿ ಬಂದೆ, ಹೇಗಿದ್ದಾರೆ ಭಕ್ತರೆಲ್ಲ? ಪರವಾಗಿಲ್ಲ, ಹಾಗಾಗಿ ಇದ್ದಾರೆ ಅಂತೇಳಿ. ಹೌದು, ಹಾಗೇನೇ ಪೂಜೆ ಮಾಡೋಕ್ಕೆ ಅಂತ ಬರ್ತಾರೆ, ಅವ್ರು ಕೇಳೋದೇ ಬೇರೆ. ನನ್ನ ಹತ್ರ ಬಂದು ನನಗೆ ಹಣ್ಣು ಕಾಯಿ ತರಲ್ಲ ಅವರು, ನನಗೆ ಹಣ್ಣು ಕಾಯಿ ಕೊಡೋ ನೆಪದಲ್ಲಿ ಅದರ 100 ಪಟ್ಟು 1000 ಪಟ್ಟು ಅನಂತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಇಡ್ತಿರ್ತಾರೆ ಅಂತ. ಪ್ರಭು, ನೀವು ಯಾರ ವಿಚಾರದಲ್ಲಿ ಏನು ಬೇಕಾದರೂ ತಿಳ್ಕೊಳ್ಳಿ, ಇಷ್ಟು ವರ್ಷಕ್ಕೆ ಒಬ್ಬ ಸಿಕ್ಕಿದ ನಮಗೆ, ಅವ ಮಾತ್ರ ಯಾವ ಬೇಡಿಕೆಯೂ ಇಲ್ಲದೇನೆ ಸದಾ ನನಗೆ ವಿಷ್ಣು ಪದವಿ ಸಿಕ್ಕಿದ್ರೆ ಸಾಕು ಅಂತ ಮಾತ್ರ ಕೇಳ್ತಿರ್ತಾನೆ. ಇನ್ನು ಉಳಿದವ್ರ ಕತೆ ನನಗೆ ಗೊತ್ತಿಲ್ಲ, ನಾನು ನೋಡಿದ ಇಷ್ಟು ದಿನಗಳಲ್ಲಿ ಒಬ್ಬ ಭಕ್ತ ಮಾತ್ರ ಈ ರೀತಿ ಇದ್ದಾನೆ ಅಂತ ಹೇಳಿದ. ವಿಷ್ಣು ಹೇಳಿದ, ಇಲ್ಲ, ಆ ಥರದವ್ರು ಸಿಗೋದಿಲ್ಲ ಬಿಡಪ್ಪ, ನೀನು ತಮಾಷೆ ಮಾಡಬೇಡ ಅಂತ ಹೇಳಿದ. ಇಲ್ಲ, ನಾನು ತಮಾಷೆ ಮಾಡೋ ವಿಚಾರ ಅಲ್ಲ, ಅಲ್ಲಿ ಒಬ್ಬ ಭಕ್ತ ಇದ್ದಾನೆ, ಅವ ವಿಷ್ಣು ಪದವಿಯನ್ನು, ವಿಷ್ಣು ಲೋಕವನ್ನು ಸೇರಿದರೆ ಸಾಕು ಅಂತ ಹಂಬಲಿಸ್ತಾ ಇದ್ದಾನೆ, ಅವನಿಗೆ ವೈಕುಂಠ ಪದವಿಯನ್ನು ಕರುಣಿಸ್ಬಿಡಿ ಪ್ರಭು ಅಂತ ಹೇಳಿದ. ಇನ್ನು ನಾರದರು ಎಷ್ಟು ಫೋರ್ಸ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ, ವಿಷ್ಣುವಿನ ವಾಹನ ಯಾವುದು? ಗರುಡನನ್ನು ಕೂಡ ಕೊಟ್ಟು
ನಾರದನಿಗೆ ಹೇಳಿದ, ಹೋಗಿ ಕರ್ಕೊಂಡು ಹೋಗಿ ಪಾಪ, ನೀನು ಇಷ್ಟೊಂದು ರೆಕಮೆಂಡ್ ಮಾಡ್ತೀಯ ಅಂತಂದರೆ ಅವನು ಅದಕ್ಕೆ ತಕ್ಕದಾಗಿರಬೇಕು, ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದ. ನಾರದರು ಹೊರಟರು. ಎಲ್ಲಿಗ್ರ? ಭೂಮಿ ಮೇಲಕ್ಕೆ. ಯಾಕೆ? ಅವನ್ನ ಕರ್ಕೊಂಡು ಬರಲಿಕ್ಕೆ. ಯಾವ ಕಾರಲ್ಲ, ಯಾವುದು? ಗರುಡ ಎಂಬ ವಾಹನವನ್ನು ತೆಗೆದುಕೊಂಡು ಹೊರಟ. ಹೋದರು. ಈ ವಿಷ್ಣು ಭಕ್ತ ಇದ್ನಲ್ಲ, ಅವ ರಸ್ತೆಯಲ್ಲಿ ಕೊಂಡ್ಕೊಂಡು ನಾರಾಯಣ 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 ಅಂತ ಹೋಗ್ತಾಯಿದ್ರು. ನಾರದರು ಕೆಳಗಡೆ ಇಳಿದ್ರು. ಕೆಳಗಡೆ ಇಳಿದ ತಕ್ಷಣ ಅವ್ರನ್ನ ಮಾತನಾಡಿಸಿದ್ರು. ಯಾರು ನೀವು? ಗೊತ್ತಾಗಲಿಲ್ಲ. ನಾರದ್ರೆ ನೀವು ದರ್ಶನ ಕೊಟ್ಬಿಡ್ರಲ್ಲ ಅಂತೇಳಿ ಮತ್ತಷ್ಟು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಜಪ ತಪ ಮಾಡ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಹಿಡಿದ್ನು. ಡ್ಯಾನ್ಸ್ ಅನ್ನೋದು ನರ್ತನ ಅಂತ ಕರಿತೇವೆ. ಆಗ ಆಯ್ತಪ್ಪ, ನೀನು ಡ್ಯಾನ್ಸ್ ಮಾಡಿ ಸಾಕು, ಏನು ಸಮಾಚಾರ ಅಂತ ಕೇಳಿದರು. ನೀವು ಬಂದು ದರ್ಶನ ಕೊಟ್ಬಿಟ್ರಲ್ಲ, ನೀನು ದರ್ಶನ ಕೊಟ್ಟದಷ್ಟೇ ಅಲ್ಲ, ನಿನಗೆ ವಿಷ್ಣುವಿನ ದರ್ಶನವೂ ಆಗ್ತದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆಗ ಮತ್ತಷ್ಟು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನು. ಯಾಕೆ ಅಂತ ಕೇಳಿದರೆ, ವಿಷ್ಣು ನನ್ನ ಮೇಲೆ ಇಷ್ಟೆಲ್ಲ ಕರುಣೆಯನ್ನು ತೋರಿಸಿದನಲ್ಲ, ಸಂತೋಷ ಪಡೆದಲ್ಲ, ಇನ್ನೇನು ಮಾಡಲಿ ಅಂತ ಹೇಳಿ ಮತ್ತಷ್ಟು ಡ್ಯಾನ್ಸ್ ಮಾಡಿದ ಮೇಲೆ ಆಯಿತು, ಲೇಟ್ ಆಗ್ತಾ ಇದೆ. ಗರುಡ ವಾಹನ ಜೊತೆಲಿದ್ದಾನೆ, ಹೋಗೋಣ ನಡ್ರಿ ಅಂತ ಹೇಳಿದ್ರು. ಇವಾಗ ಹೊರಟ್ನವನು, ಅಯ್ಯೋ ನಾರದ್ರೆ, ವಿಷ್ಣುವಿನ ಪದವಿಯನ್ನು ಪಡೆಯೋದಕ್ಕಿಂತ ದೊಡ್ಡ ಭಾಗ್ಯ ಇನ್ಯಾವುದಿದೆ? ಖಂಡಿತ ಬಂದುಬಿಡ್ತೇನೆ. ಆದರೆ ನಾನು ಗೃಹಸ್ಥ ಇದ್ದೀನಲ್ವ, ಗೃಹಸ್ಥಾಶ್ರಮದಲ್ಲಿ ಮಕ್ಕಳಾದ ಮೇಲೆ ಅವ್ರಿಗೆ ಮದುವೆ ಮಾಡ್ದಲೇ ಹೋದರೆ ವೈಕುಂಠದಲ್ಲಿಯೂ ಕೂಡ ನಮಗೆ ಮರ್ಯಾದೆ ಇರೋದಿಲ್ಲ. ಅದಕ್ಕೆ ನಾನು ಗೃಹಸ್ಥ ಧರ್ಮವನ್ನು ಮೀರಿ ಬರಲಿಕ್ಕೆ ಕಷ್ಟ ಆಗ್ಬೋದು. ನಾನು ಇರ್ತಕ್ಕಂಥ ಒಬ್ಬನ ಮಗನಿಗೆ ಮದುವೆ ಮಾಡಿಬಿಟ್ಟು ಬೇಗ ಬಂದುಬಿಡ್ತೀನಿ. ಸರಿ, ಏನೋ ಇರ್ಬೋದು ಅಂತ ಹೇಳಿ, ಎಷ್ಟು ದಿನ ಬೇಕಾಗುತ್ತೆ? ಹೆಣ್ಣು ನೋಡಬೇಕು, ಚೌಲ್ಟ್ರಿ ಹುಡುಕಬೇಕು, ಆಮೇಲೆ ರಿಸೆಪ್ಷನ್ ಆಗಬೇಕು, ಇವೆಲ್ಲ ಮಾಡಿ ಮುಗಿಸೋದ್ರೊಳಗಡೆ 1 ವರ್ಷನಾರ ಬೇಡವಾ ಅಂತೇಳಿ ಆಯಿತು ಅಂತ ಹೇಳಿ ವಾಪಸ್ ಬಂದು ವಿಷ್ಣು ಕೇಳಿದ್ನಂತೆ, ಏನು ಬಂದ ಅವನು ಅಂತ. ಇಲ್ಲ ಅವನು ಸರಿಯಾಗಿ ಹೇಳಿದಾನೆ, ಬರಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದ. ಆದರೆ ಅವನು ಗೃಹಸ್ಥ ಧರ್ಮದಲ್ಲಿ ಇರೋದ್ರಿಂದ ಮನೇಲಿರ್ತಕ್ಕಂಥ ಮಗನಿಗೆ ಮದುವೆ ಮಾಡಿ ಬರಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೇಳ್ಕೊಂಡಿದ್ದಾನೆ, 1 ವರ್ಷ ಟೈಮು ಅಂತ ಹೇಳಿದ. ಆಯಿತು, ಸುಮ್ಮನೆ ಆಯಿತು. 1 ವರ್ಷ ಆಗ್ತಿದ್ದಂಗೆ ವಿಷ್ಣು ಹೇಳಿದಂತೆ, 1 ವರ್ಷ ಆಯಿತು, ಹೋಗಿ ಕರ್ಕೊಂಡು ಬಾ, ಅವ್ನು ನೋಡ್ಬೇಕು ನಾನು ಅಂತ. ಮತ್ತೆ ಓಡಿ ಬಂದಂತೆ. ಅವನು ಮತ್ತೆ ನಾರಾಯಣ ನಾರಾಯಣ ಅಂತ ರಸ್ತೆಯಲ್ಲಿ ಓಡ್ತಿದ್ನಲ್ಲ, ಮತ್ತೆ ಹೇಳಿದ, ಈಗ ಬಂದಾಯ್ತಲ್ಲ ನಡ್ರಿ ಹೋಗೋಣ ಅಂತ. ಅಯ್ಯೋ, ವಿಷ್ಣುವಿನ ಕೃಪೆಯಿಂದ ಒಳ್ಳೆ ಹೆಣ್ಮಗಳು ಸಿಕ್ಕಿದ್ಲು, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ, ತುಂಬ ಸಂತೋಷ. ಈಗ ನಾನು ಬರೋಕ್ಕೆ ಆರಾಮಾಗಿದ್ದೇನೆ. ಆದರೆ ಒಂದು ಮಾತು ಗೊತ್ತಾ ನಾರದರೆ ನಿಮಗೆ? ಏನು? ಸಾಮಾನ್ಯವಾಗಿ ನಾನು ತಾತ ಅನ್ಸ್ಕೊಳ್ಬೇಕು ಅಂದರೆ ಒಂದು ಮೊಮ್ಮಗು ಆಗಬೇಕು, ಆಯಿತಾ? ಮೊಮ್ಮಗನಿಗೆ ಹುಟ್ಟಿದ ಮೇಲೆ ಅವನಿಗೆ ನನ್ನ ವಿದ್ಯೆಲ್ಲವನ್ನು ಕೂಡ ದಾರಿ ಎರಿಬೇಕು. ಯಾಕೆಂದರೆ ಈ ಕಾಲದ ಅಪ್ತಿರು ಆ ಮಕ್ಕಳಿಗೆ ವಿದ್ಯೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ತಾತ ಇರೋದ್ರಿಂದ ಆ ಮೊಮ್ಮಗುವಿಗೆ ವಿದ್ಯೆ ಕೊಡಬೇಕು. ಆಯ್ತಪ್ಪ, ಅದೆಲ್ಲ ಆಯಿತು. ಇಷ್ಟಕ್ಕೆಲ್ಲ ಎಷ್ಟು ಬೇಕಾಗುತ್ತೆ? ಮೊಮ್ಮಗು ಹುಟ್ಟಬೇಕು, ಯಾವಾಗ ಹುಟ್ಟುತ್ತೋ ಗೊತ್ತಿಲ್ಲ. ಆಮೇಲೆ ಮಗುಗೆ ಎಜುಕೇಷನ್ ಕೊಡಬೇಕು. ಇಷ್ಟೆಲ್ಲ ಸೇರಿ ಒಂದು 10 ವರ್ಷನಾದರೂ ಬೇಡವಾ ಅಂತ ಹೇಳಿದ್ರಂತೆ. ಸರಿ, 10 ವರ್ಷ ಬಿಟ್ಕೊಂಡು ಬರ್ತೀನಿ ಅಂತ ಹೋದ. ಈಗ ನಾರದ ನೇರ ವಿಷ್ಣು ಲೋಕಕ್ಕೆ ಹೋಗಲಿಲ್ಲ. ಎಲ್ಲಿಗೆ ಹೋದ? ಎಲ್ಲೆಲ್ಲೋ ಅಲಿತಾ ಇದ್ದ. ನಾರದನ ಬರೇಳಿ ಅಂತ ವಿಷ್ಣು ಹೇಳಿ ಕಳಿಸಿದ್ರು. ಯಾಕೆಂದ್ರೆ ಗರುಡ ವಾಹನ ಬೇರೆಯವ್ರು ತಗೊಂಡೋಗಿದ್ನಲ್ಲ, ಕಾರ್ ತೊಗೊಂಡೋಗ್ಬಿಟ್ಟಿದ್ದ ಅವನು. ಸರಿ, ನಾರದರು ಬಂದ್ರಂತೆ. ಏನಾಯಿತು ಮತ್ತೆ ನಡೆದದ್ದೆಲ್ಲ ವಿವರಿಸ್ತಾ. ಆಯಿತು ಬಿಡು ಅಂತ ಹೇಳಿದ. 10 ವರ್ಷ ಆಯಿತು, 15 ವರ್ಷ ಆಯಿತು. 15 ವರ್ಷ ಆದಮೇಲೆ ವಾಪಸ್ಸು ಬಂದ. ಈಗ ಅಷ್ಟೊತ್ತಿಗೆ ಏನಾಗಿತ್ತು? ಕೈ ಕಾಲು ನಡುಕ್ತಿತ್ತು, ಕಣ್ಣು ಕಾಣದಂಗಾಗಿತ್ತು, ಎಲ್ಲ ಜೋತ್ ಬಿದ್ದಿದ್ದು. ನಡ್ಕೊಂಡು ಕೋಲು ಹಿಡ್ಕೊಂಡು ಹೋಯ್ತಾ ಇದ್ದ. ಆಗ ಈಗಲಾದರೂ ಹೋಗೋಣ ವೈಕುಂಠಕ್ಕೆ ಅಂತ ಕೇಳಿದರೆ, ಯಾರು ನೀವು ಅಂತ. ಯಾಕೆಂದ್ರೆ ಕಿವಿ ಕೇಳಿಸ್ತಿರ್ಲಿಲ್ಲ, ಕಣ್ಣು ಕಾಣಿಸ್ತಿರ್ಲಿಲ್ಲ. ನಾನು ನಾರದರು ಬಂದಿದ್ದೇನೆ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ವೈಕುಂಠಕ್ಕೆ ಅಂತ. ಆಗ ತಾತ ಹೇಳಿದ್ರಂತೆ, ರೀ ನಾರದರೆ, ನಾನು 15-20 ವರ್ಷದಿಂದ ನೋಡ್ತಾ ಇದ್ದೇನೆ, ವೈಕುಂಠಕ್ಕೆ ಕರ್ಕೊಂಡು ಹೋಗಿ ನನ್ನ ಬಿಟ್ಟು ಬೇರೆ ಯಾರೂ ಸಿಗಲಿಲ್ವಾ? ಇಷ್ಟೇನೆ ಕತೆ, ಇಷ್ಟೇನೆ. ಬರಬೇಕಾದ್ರೆ ಪರಮಾತ್ಮ ಅಂತ ಬರ್ತೇವೆ. ಪರಮಾತ್ಮನ ಮೇಲೆ ಅಷ್ಟೊಂದು ವಿಶ್ವಾಸ ಭಕ್ತಿ ಇದ್ದರೆ ಬಾ ಅಂತ ಕರೆದ್ರೆ ನೆಕ್ಸ್ಟ್ ಬರ್ತೇವೆ ಅಂತ ಹೇಳ್ತೇವೆ. ಹೀಗಾಗಿ ಮುಂದಕ್ಕೆ ಹಾಕಿ ಕೊನೆಗೆ ನಮ್ಮ ಭಕ್ತಿಯ ಆಟ ಏನಾಗಿದೆ? ನಾಟಕ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಆದರೂ ಕೂಡ ಪರಮಾತ್ಮನ ಹತ್ರ ನೀವು ಬಂದಿದ್ದೀರಲ್ಲ, ಇವತ್ತು ನೀವು ಬಂದಿದ್ದೀರಲ್ಲ, ನಿಮ್ಮಲ್ಲಿ ಒಂದಿಷ್ಟಾದರೂ ಭಕ್ತಿ ಇಲ್ಲಾದರೆ ಬರ್ತಿದ್ರಾ? ಭಕ್ತಿಯಿಂದ ಶ್ರದ್ಧೆಯಿಂದ ಬಂದಿದ್ರಿ.
ಈ ರೀತಿ ಸ್ವಲ್ಪ ಸ್ವಲ್ಪ ಆಗ್ತಾ 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 ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸತ್ತು ಸ್ವಲ್ಪ ಸ್ವಲ್ಪ ಒಂದೇ ಸಲಕ್ಕೆ ಕ್ಲೀನ್ ಆಗೋದಿಲ್ಲ ಬಟ್ಟೆ. ಹಳ್ಳಿಗಳ ಕಡೆ ಗೋಣಿಚೀಲ ಕಸ ಕಾಲು ಸೀಟಕ್ಕೆ ಹಾಕೋರು ಗೊತ್ತಾ? ಕಾಲು ಸೀಟಿ ಏನಾಗ್ತಿತ್ತದು, ತುಂಬ ಗಲೀಜಾಗೋದು. ಕೊನೆಗೆ ಊರು ಕೆರೆ ಏರಿ ಮೇಲೆ ತೊಗೊಂಡೋಗಿ ಅದನ್ನ ಚೆನ್ನಾಗಿ ನೆನೆಸ್ಬಿಟ್ಟು ಒಗೆಯೋರು. ಒಂದೇ ಸಲ ಕ್ಲೀನ್ ಆಗ್ತಿತ್ತಾ? ಒಂದೆರಡು ಸಲ ಒಗೆದ್ಮೇಲೆ ಮತ್ತೆ ನೀರಿಗೆ ಹಾಕೋರು, ಮತ್ತೆ ಇನ್ನೊಂದು ಸಲ ಬಡಿಯೋದು, ಮತ್ತೆ ನೀರು ಬಡಿಯೋದು. ಈ ರೀತಿ ಬಡ್ದು ಹಲವಾರು ಬಾರಿ ಕ್ಲೀನ್ ಆದಮೇಲೆ ಮತ್ತೆ ಅದನ್ನು ತೊಗೊಂಡು ಬಂದು ಉಪಯೋಗಿಸೋರು. ಅರ್ಥ ಏನು? ಒಂದೇ ಸಲಕ್ಕೆ ನಮ್ಮ ಒಳಗಡೆ ಇರ್ತಕ್ಕಂಥ ಕ್ಲೇಶಗಳು ಹೋಗೋದಿಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಏನು ಮಾಡಬೇಕು? ಯೋಗ ಮಾಡಬೇಕು. ಯೋಗ ಚಿತ್ತವೃತ್ತಿ ಯೋಗ ಹೇಳ್ರ. ಇವತ್ತು ನಾವು ನೀವೆಲ್ಲ ಕೂಡಿರೋದು ಒಂಥರ ಯೋಗ. ಯಾಕೆ ಯೋಗ ಅಂತಂದರೆ ಈ ಯೋಗ ಅಲ್ಲ. ಯೋಗ ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕ್ಲೇಶಗಳನ್ನು ಹೋಗಲಾಡಿಸ್ತಕ್ಕಂಥದ್ದು. ಯೋಗ ಚಿತ್ತ ವೃತ್ತಿ ನಿರೋಧ. ನಮ್ಮ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಕಸ ಎಲ್ಲ ಹೋಗಲಾಡಿಸ್ತಕ್ಕಂಥ ಒಂದು ಕ್ರಿಯೆಯನ್ನು ಏನಂತ ಕರೀತಾರೆ? ಯೋಗ ಅಂತ ಕರೀತಾರೆ. ಈ ಕೊಳೆಯೆಲ್ಲ ಹೋದ್ಮೇಲೆ ಏನು ಸಿಗುತ್ತೆ ಅಂತ ಯಾರಾದರೂ ಕೇಳಿದರೆ ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ಸ್ವರೂಪೇ ಅವಸ್ಥಾನಂ ಅನ್ನೋದು ಏನು ಅಂತಂದರೆ ವೈಕುಂಠ ಪದವಿ ಸಿಕ್ಕದಂಗೆ. ವೈಕುಂಠದಲ್ಲಿ ಹೋಗಿ ನೇರೆ ನಿಲ್ತಕ್ಕಂಥ ಸ್ಥಿತಿಯನ್ನು ತದಾ ದ್ರಷ್ಟು ಸ್ವರೂಪೇ, ತನ್ನ ಸ್ವರೂಪದಲ್ಲಿ ತಾನು ನಿಲ್ತಕ್ಕಂಥದ್ದು. ಅಂತಹ ಸ್ವರೂಪದಲ್ಲಿ ನಿಲ್ಲುವಂಥ ಸ್ಥಿತಿಯ ಕಾಲ ಇವತ್ತು ವೈಕುಂಠ ಏಕಾದಶಿ. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸಮಾಹಿತರಾಗಿದ್ದೇವೆ. ಇವತ್ತೆಷ್ಟು ತಾರೀಕು? ನಾಳೆ ಎಷ್ಟು? ನಾಳೆ ವರ್ಷದ ಕೊನೆಯ ದಿನ. ಏನೇನು ಬಿಡಬೇಕು ಅಂತ ಇದ್ದರೆ ಎಲ್ಲ ಬಿಟ್ಬಿಡಿ. ಓಕೆ, 1ನೇ ತಾರೀಕು ಹೊಸ ಸಂಕಲ್ಪದೊಂದಿಗೆ ಹೊಸ ಬದುಕಿಗೆ ನಾವು ಎಲ್ಲರೂ ಕೂಡ ಪಾದಾರ್ಪಣೆ ಮಾಡೋಣ. ಅರ್ಥ ಆಯ್ತಾ? ಏನೇನು ಬಿಡ್ತೀರಿ ಎಲ್ಲ ಬರೆದು ಇಟ್ಬಿಟ್ಟು ಚೀಟಿ ತಂದು ಕೊಡಿ. ಆಮೇಲಿಂದ ನಿಮ್ಮಲ್ಲಿ ಏನಾದರೂ ನಿಮಗೆ ಇದು ಯಾಕೋ ಸರಿ ಇಲ್ಲ ಅಂತ ಅನಿಸಿದರೆ ಅದನ್ನು ಬಿಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡಬೇಕು. ಈ ರೀತಿ ಸಂಕಲ್ಪವನ್ನು ಮಾಡಿ ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡೋಣ. ಇದು ಇಂಗ್ಲೀಷ್ ಕ್ಯಾಲೆಂಡರು. ಅದು ಯಾರೋ ಹುಡುಗ ಹೇಳ್ತಿದ್ದ, ಯೋಗಿ ಹೇಳ್ತಾ ಇದ್ದ, ಇದು ನಮ್ಮ ವರ್ಷ ಅಲ್ಲ ಸ್ವಾಮಿ, ಇದು ಇಂಗ್ಲೀಷ್ನವ್ರದ್ದು, ನಾವು ಯುಗಾದಿ ಬಂದಾಗ ಬಿಡ್ತೀವಿ ಅಂತ ಹುಡುಗ ಹೇಳ್ತಾ ಇದ್ದೆ. ನಾನು ಈಗಲೇ ಬಿಡ್ಲಿಕ್ಕಾಗ್ದಲೇ ಹೋದರೆ ಯುಗಾದಿ ಬರ್ತದ? ನಿದ್ರೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ಅರ್ಥ ಆಯ್ತಲ್ಲ? ಪ್ರತಿ ಗಳಿಗೆಯೂ ಕೂಡ ಹೊಸ ವರ್ಷ ಇದ್ದಾಗೆ ಯಾವ ಟೈಮ್ನಲ್ಲಿ ಬಿಡಬೇಕು ಅನಿಸ್ತೋ ಆ ಟೈಮ್ನಲ್ಲೇ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ನಾವು ಆಹ್ವಾನೆಯನ್ನು ಮಾಡೋಣ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗ ಸ್ವಾಮಿಗೆ ಮಹಾಮಂಗಳಾರತಿಗೋಸ್ಕರ
ತಕ್ಕ ಝಂ ತಜ್ಜಂ ತದ್ದಿತ್ತಾಂ ತಗತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಗತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಗತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಗತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕ ತದ್ದಿಗ್ಗಿ ತಕ್ಕ ತತ್ತುಂ ತಿತ್ತುಂ ತಕತುಂ ಕಿಟತುಂ ತತುಂ ಹರಿ ಕಿಟ ತಕ ತತ್ತುಂ ದಿತ್ತುಂ ತಕತುಂ ಕಿಟತುಂ ದಳ್ಳಂಗು ತಕ ತಕ್ಕು ತಕ ತಡಿ ಕಿಟತುಂ ತರ್ರಿಕ್ಕಿಟ ತಕ ಝಂ ತರಿಕಿಟ ತಕ ಝಳುಕಿಟ ತಕ ತಕ್ಕುಂದಾ ದಿಕ್ಕುಂದಾ ತಾರಿಕ್ಕಿಟ ತಕ ಝಂ ತರ್ರಿಕ್ಕಿಟ ತಕ ಝಂ ತರಿಕಿಟ ತಕ ಝಳುಕಿಟ ತಕ ತದ್ದಿನ್ನಂ ತರಿನಂ ತರಿಕಿಟ ತಕ ದಿನನಂ ತರಿನಂ ತರಿಕಿಟ ತಕ ತಾ 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 ತೈ ತಕ ತಾ 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 ತೈ ತಾ ತಾ ತೈ ತಕ ತಾ ತೈ ಝಳು ತಾ ತೈ ತಜಂ ತಜಂ ತದ್ದಿತ್ತದಿಗಿಣತುಂ ತಜಂ ತಜಂ ತದ್ದಿತ್ತದಿಗಿಣತುಂ ತಜಂ ತಜಂ ತದ್ದಿತ್ತದಿಗಿಣತುಂ ಧೀನು ತತ್ತಕ್ಕ ಧೀನು ತಕ್ಕಿಟ್ಟ ತಕ್ಕ ಧೀನು ತತ್ತಕ್ಕ ಧೀನು ತಕ್ಕಿಟ್ಟ ತಕ್ಕ ಧಿಮ್ಮಿ ಹತ್ತ ಹತ್ತ ಧಿಮ್ಮಿ ತಾರು ತದ್ರಿತ್ತ ಗಿಣ್ಣ ತದ್ರಿತ್ತ ಧಣ್ಣತ್ತ ಝಣ್ಣತ್ತ ಧಿಮ್ಮಿತ್ತ ಧೀಮ್ ಕಿಟತಕತಾಂ ಕಿಟತಕತಾಂ ಕಿಟತಕತೈಂ ಹತ್ತಾಂ ವರ ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತರ್ರಿ ಕುಜೆ ಕುಜೆ ಝಂ ತಕ್ಕಣಂ ಕಿಣ ಕರುಣ ಜೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮು ತಕ್ಕಿಟ ತಕ ದಿಕ್ಕಿಟ ತಕ ತುಂ ಕಿಟ ತಕ ನಂ ಕಿಟ ತಕ ಕಾಶಿನಾಥ ವಿನುತ ಚರಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ತರ್ರಿ ಕುಜೆ ಕುಜೆ ಝಂ ತಕ್ಕಣಂ ಕಿಣ ಕರುಣ ಜೂಡು ಮಾಂ ಪಟ್ಲ ಪರಾಕು ಶಾಯಕ ವಿಘ್ನ ವಿನಾಯಕ ದೇವ ಪ್ರಣಾಮು ತಕ್ಕಿಟ ತಕ ದಿಕ್ಕಿಟ ತಕ ತುಂ ಕಿಟ ತಕ ನಂ ಕಿಟ ತಕ ಝಂ ತಕ ಝಂ ತಜಂ ತದ್ದಿತ್ತಾ ಆಂ ತಾಂ ತಾಂ ದಿತ್ ತರಿಕಿಟ ತಕ ಝಂ ತಕ ಝಂ ತಜಂ ತದ್ದಿತ್ತಾ ಆಂ ತಾಂ ತಾಂ ದಿತ್ ತರಿಕಿಟ ತಕ ವಿಜೇ ಗಿಣ್ಣ ನುತ್ತ ನಾರಣ್ಣ ಕವಿ ನುತ್ತ ನಾ ಗಿಣ್ಣ ಧೀ ಗಿಣ್ಣ ಧೇ ಗಿಣ್ಣ ಧೀ ಗಿಣ್ಣ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ತಿತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಕಿಟ್ಟ ತುಂ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ
ಪ್ರದೋಷ ಸಮಯದಿ ಪರಶಿವ ತಾಂಡವ. ಪ್ರದೋಷ ಸಮಯದಿ ಪರಶಿವ ತಾಂಡವ. ಪ್ರದೋಷ ಸಮಯದಿ ಪರಶಿವ ತಾಂಡವ. ಪ್ರದೋಷ ಸಮಯದಿ ಪರಶಿವ ತಾಂಡವ. ಪರಮ ಮಂಗಳ ಕಲಾ ಮಹೋತ್ಸವ. ಪ್ರದೋಷ ಸಮಯದಿ ಪರಶಿವ ತಾಂಡವ. ಪರಮ ಮಂಗಳ ಕಲಾ ಮಹೋತ್ಸವ. ಪ್ರದೋಷ ಸಮಯದಿ ಪರಶಿವ ತಾಂಡವ. ಪರಮ ಮಂಗಳ ಕಲಾ ಮಹೋತ್ಸವ. ಪ್ರದೋಷ ಸಮಯದಿ ಪರಶಿವ ತಾಂಡವ. ಪರ್ವತ ನಂದಿನಿ ದಿವ್ಯ ಗಾಯನ. ಪರ್ವತ ನಂದಿನಿ ದಿವ್ಯ ಗಾಯನ. ಪರ್ವತ ನಂದಿನಿ ದಿವ್ಯ ಗಾಯನ. ಪರವಶನಾದ ಪರಮೇಶ್ವರನರ್ತನ. ಪರವಶನಾದ ಪರಮೇಶ್ವರನರ್ತನ. ಧಿಂ 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 ಧನಕಟ ತಗ ದುಂ 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 ಝುಣಕಟ ತಗ ನಂ 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 ಧಿಮಿಕಟ ತಗ ಧಂ ಧಂ ಧಿಮಿಕಟ ತಗ ಧಿಂ ಧಿಂ ಧನಕಟ ತಗ ದುಂ ದುಂ ಝುಣಕಟ ತಗ ನಂ ನಂ ಧಿಮಿಕಟ ತಗ ಧಂ ಧಿಮಿಕಟ ತಗ ಧಿಂ ಧನಕಟ ತಗ ದುಂ ಝುಣಕಟ ತಗ ನಂ ಧಿಮಿಕಟ ತಗ ಧಿಮಿಕಟ ತಗ ಧನಕಟ ತಗ ಝುಣಕಟ ತಗ ಧಿಮಿಕಟ ತಗ ಧಂ ತಡಿ ತಗ ಝಂಡು ಧಿಂ ತಡಿ ತಗ ಝಂಡು ದುಂ ತಡಿ ತಗ ಝಂಡು ಕಟ ತಗ ದುಂ ಧಂ ತಡಿ ತಗ ಝಂಡು ಧಿಂ ತಡಿ ತಗ ಝಂಡು ದುಂ ತಡಿ ತಗ ಝಂಡು ಕಟ ತಗ ದುಂ ಧಂ ತಡಿ ತಗ ಝಂಡು ಕಟ ತಗ ದುಂ ಧಿಂ ತಡಿ ತಗ ಝಂಡು ಕಟ ತಗ ದುಂ ಧಂ ತಡಿ ತಗ ಝಂಡು ಕಟ ತಗ ದುಂ ಧಂ ತಡಿ ತಗ ಝಂಡು ಕಟ ತಗ ದುಂ ಧಂ ತಡಿ ತಗ ಝಂಡು ಧಿಂ ತಡಿ ತಗ ಝಂಡು ದುಂ ತಡಿ ತಗ ಝಂಡು ನಂ ತಡಿ ತಗ ಝಂಡು ತಕ್ಕ ತಗ ದುಂ ಧಂ ತಕ್ಕ ತಗ ದುಂ ಧಿಂ ತಕ್ಕ ತಗ ದುಂ ಧಂ. ಪರವಶನಾದ ಪರಮೇಶ್ವರನರ್ತನ. ಪರ್ವತ ನಂದಿನಿ ದಿವ್ಯ ಗಾಯನ. ಪರವಶನಾದ ಪರಮೇಶ್ವರನರ್ತನ. ಪ್ರದೋಷ ಸಮಯದಿ ಪರಶಿವ ತಾಂಡವ. ಪರಮ ಮಂಗಳ ಕಲಾ ಮಹೋತ್ಸವ. ಪ್ರದೋಷ ಸಮಯದಿ ಪರಶಿವ ತಾಂಡವ. ಮೊಳಗಿದೆ ಮದ್ದಳೆ. ಮೊಳಗಿದೆ ಮದ್ದಳೆ ತೋಂ ತೋಂ ತಗದಿನಿ ತಗ ಜಣು ತೋಂ. ಮೊಳಗಿದೆ ಮದ್ದಳೆ ತೋಂ ತೋಂ ತಗದಿನಿ ತಗ ಜಣು ತೋಂ. ಮೊಳಗಿದೆ ಮದ್ದಳೆ ತಗದಿಮಿ ತಗ ಜಣು ತಗದಿಮಿ ತಗ ಜಣು ತಗದಿನ ತೋ ತಗದಿನ ತೋ ತಗದಿನ ತೋ. ಮರುದನಿಗೈದಿದೆ ಹಿಮವತ್ ಶಿಖರವು. ಮರುದನಿಗೈದಿದೆ ಹಿಮವತ್ ಶಿಖರವು. ಮಹಾಗಣಪತಿಯ ತಾಳಮೇಳಕ್ಕೆ. ಮಹಾಗಣಪತಿಯ ತಾಳಮೇಳಕ್ಕೆ. ಮಹಾಶಿವನ ತಾಂಡವ ಮನೋಹರ
ರವು ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಶಿವನ ತಾಂಡವ ಮನೋಹರವು ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಕೈಲಾಸವೇ ಧರೆಗಿಳಿದಿದೆ ಕುಣಿಯೂತ ಕೈಲಾಸವೇ ಧರೆಗಿಳಿದಿದೆ ಕುಣಿಯೂತ ಕಾಲವೇ ನಿಂತಿದೆ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಕೈಲಾಸವೇ ಧರೆಗಿಳಿದಿದೆ ಕುಣಿಯೂತ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಪ್ರಣತಾರ್ತಿಹರಣ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರಣತಾರ್ತಿಹರಣ ಪದ್ಮಚರಣಕ್ಕೆ ಪ್ರಕೃತಿ ಬೆಳಗುತ್ತಿದೆ ಪ್ರೇಮದಾರತಿಯ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ലക്ഷ്മീനാരായണം ഭജേ നാരായണം വൃന്ദാവനസ്ഥിതം നാരായണം ദേവവൃന്ദൈരഭിഷ്ഠിതം നാരായണം ദിനകരമധ്യഗം നാരായണം ദിവ്യകനകാംബരധരം നാരായണം 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 ದಯಮಾಡು ರಂಗ ದಯಮಾಡು ದಯಮಾಡು ರಂಗ ದಯಮಾಡು ದಯಮಾಡೋ ನಿನ್ನ ದಾಸನು ನಾನೆಂದು ದಯಮಾಡು ರಂಗ ದಯಮಾಡು ದಯಮಾಡೋ ನಿನ್ನ ದಾಸನು ನಾನೆಂದು ದಯಮಾಡು ರಂಗ ದಯಮಾಡು ದಯಮಾಡೋ ನಿನ್ನ ದಾಸನು ನಾನೆಂದು ದಯಮಾಡು ರಂಗ ದಯಮಾಡು ದಯಮಾಡೋ ನಿನ್ನ ದಾಸನು ನಾನೆಂದೋ ದಯಮಾಡು ರಂಗ
ದಯಮಾಡು. ಹಲವು ಕಾಲದಿ ನಿನ್ನ ಹಂಬಲಾಯನಗೆ, ಹಲವು ಕಾಲದಿ ನಿನ್ನ ಹಂಬಲಾಯನಗೆ, ಹಲವು ಕಾಲದಿ ನಿನ್ನ ಹಂಬಲಾಯನಗೆ, ಹಲವು ಕಾಲದಿ ನಿನ್ನ ಹಂಬಲಾಯನಗೆ, ಹಲವು ಕಾಲದಿ ನಿನ್ನ ಹಂಬಲಾಯನಗೆ ಒಲಿದು ಪಾಲಿಸಬೇಕು, ಒಲಿದು ಪಾಲಿಸಬೇಕು ವಾರಿ ಜನಾಭನಿ, ಒಲಿದು ಪಾಲಿಸಬೇಕು ವಾರಿ ಜನಾಭನಿ. ದಯಮಾಡು ರಂಗ ದಯಮಾಡು, ದಯಮಾಡೋ ನಿನ್ನ ದಾಸನು ನಾನೆಂದೋ, ದಯಮಾಡೋ ರಂಗ ದಯಮಾಡು. ಇಹ ಪರಗತಿ ನೀನೆ ಇಂದಿರಾರಮಣ, ಇಂದಿರಾರಮಣ, ಇಂದಿರಾ ರಮಣ. ಇಹ ಪರಗತಿ ನೀನೆ ಇಂದಿರಾರಮಣ, ಇಹ ಪರಗತಿ ನೀನೆ ಇಂದಿರಾರಮಣ, ಇಹ ಪರಗತಿ ನೀನೆ ಇಂದಿರಾರಮಣ, ಇಹ ಪರಗತಿ ನೀನೆ, ಇಹ ಪರಗತಿ ನೀನೆ, ಇಹ ಪರಗತಿ ನೀನೆ, ಇಹ ಪರಗತಿ ನೀನೆ ಇಂದಿರಾರಮಣ, ಇಹ ಪರಗತಿ ನೀನೆ ಇಂದಿರಾರಮಣ. ಸಹಾಯ ನಿನ್ನದೇ ಸರ್ವದ ತೋರು ಕರುಣ, ಸಹಾಯ ನಿನ್ನದೇ ಸರ್ವದ ತೋರು ಕರುಣ. ದಯಮಾಡು ರಂಗ ದಯಮಾಡು, ದಯಮಾಡೋ ನಿನ್ನ ದಾಸನು ನಾನೆಂದು, ದಯಮಾಡು ರಂಗ ದಯಮಾಡು. ಕರಿರಾಜವರದನೆ ಕಾಮಿತ ಫಲದ, ಕರಿರಾಜವರದನೆ ಕಾಮಿತ ಫಲದ, ಕರಿರಾಜವರದನೆ ಕಾಮಿತ ಫಲದ. ಪುರಂದರ ವಿಠಲ, ಪುರಂದರ ವಿಠಲ, 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 ವಿಠಲ. ಪುರಂದರ ವಿಠಲ, ಇಹ ಪರಗತಿ ನೀನೆ ಇಂದಿರಾರಮಣ, ಇಹ ಪರಗತಿ ನೀನೆ ಇಂದಿರಾರಮಣ. ಪುರಂದರ ವಿಠಲ ಹರಿ ಸಾರ್ವಭೌಮ, ಪುರಂದರ ವಿಠಲ ಹರಿ ಸಾರ್ವಭೌಮ. ದಯಮಾಡು ರಂಗ ದಯಮಾಡು, ದಯಮಾಡೋ ನಿನ್ನ ದಾಸನು ನಾನೆಂದೋ, ದಯಮಾಡು ರಂಗ.
ದಯಮಾಡೋ ರಂಗ ದಯಮಾಡೋ ರಂಗ ರಂಗ